ಫಸ್ಟ್ ಪಾಯಿಂಟ್ ಏನಂದ್ರೆ ಮೇಡಮ್, ಡಯಾಬಿಟಿಸ್ ಸ್ಟಾರ್ಟ್ ಆದ್ಮೇಲೆ ಆಲ್ರೆಡಿ 50% ನಿಮ್ದು ಪ್ಯಾನ್ಕ್ರಿಯಾಸ್ ಇನ್ಸುಲಿನ್ ಪ್ರೊಡಕ್ಷನ್ ಕೆಪಾಸಿಟಿ ಹೋಗಿರುತ್ತೆ. ನಮಸ್ಕಾರ. ಕೋವಿಡ್ ಸಮಯದಲ್ಲಿ ನನಗೆ ಬೇಜಾನ್ ಮೆಸೇಜಸ್ ಬರ್ತಾ ಇದ್ದಿದ್ದೇನು ಅಂದರೆ, ಮ್ಯಾಮ್ ನಮ್ಮ ತಂದೆ ತಾಯಿ ಡಯಾಬಿಟಿಕ್ ಇದ್ದಾರೆ, ಏನು ಮಾಡಬೇಕು, ಅವ್ರ ಹೆಲ್ತ್ಗೆ ಸೇಫಾಗಿ ಇಟ್ಕೊಳ್ಳೋಕೆ ಏನು ಮಾಡಬೇಕು ಅಂತ. ಎಸ್, ಈಗ ಸುಮಾರು 3-4 ಮಂತ್ಸಿಂದ ಕೇಳಿ ಎಲ್ಲೋ ನಮ್ಮ ಮನಸ್ಸಲ್ಲಿ ಆ ಇನಿಷಿಯಲ್ ಡೇಸ್, ಆ ಮೊದಲು ಬರ್ತಾ ಇದ್ದಿದ್ದಂಥ ಭಯ ಒಂದಷ್ಟು ಕಡಿಮೆ ಆಗಿದ್ರು. ನಾವು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇರಬೇಕು, ನಾವು ಹುಷಾರಾಗಿರ್ಬೇಕಲ್ವಾ. ಈ ನಿಟ್ಟಿನಲ್ಲಿ ಎಲ್ಲೋ ಮರ್ತಂಗಾಗೋಗಿದೆ. ದ ಕಾಂಪ್ಲಿಕೇಶನ್ಸ್ ಆಫ್ ಡಯಾಬಿಟೀಸ್ ಆಗಲಿ, ಕೋವಿಡ್ ಆಗಲಿ, ಇಟ್ಸ್ ಬಿಕಮ್ ಕಾಮನ್ ಇವಾಗ. ಕೇರ್ಲೆಸ್ ಮಾಡಬೇಡಿ. ನಮ್ಮ ಕಡೆಯಿಂದ ನಾವೇನು ಮಾಡಿಕೊಂಡ್ರೆ ಸೇಫ್ ಆಗಿರ್ಬೋದು ಅಂತ ಇಷ್ಟೊಂದು ಪ್ರಶ್ನೆಗಳಿತ್ತಲ್ಲ. ಈ ಎಲ್ಲ ಪ್ರಶ್ನೆಗಳಿಗೆ ನನ್ನ ಪರಿಚಯ ಪರಿಮಳ ಕಾರ್ಯಕ್ರಮದಲ್ಲಿ ಇವತ್ತು ಒಂದು ಎಂಡೋಕ್ರನಾಲಜಿಸ್ಟ್ ಸ್ಪೆಷಲಿಸ್ಟ್ ಬರ್ತಾ ಇದ್ದಾರೆ. ಅವರು ಸುಮಾರು 400ಕ್ಕಿಂತ ಹೆಚ್ಚು ಡಯಾಬಿಟೀಸ್ ಫ್ರೀ ಕ್ಯಾಂಪ್ಸ್ ನಡೆಸಿದ್ದಾರೆ ಆ್ಯಂಡ್ 14 ವರ್ಷ ಟಿ ಬೇಗೂರ್ ವಿಲೇಜಲ್ಲಿ ಅವರು ಸೇವೆ ಸಲ್ಲಿಸಿದ್ದಾರೆ. ಸದ್ಯಕ್ಕೆ ಕೊಲಂಬಿಯಾ ಏಷ್ಯಾ ಹೆಬ್ಬಾಲ್ ಹಾಸ್ಪಿಟಲಲ್ಲಿ ಅವರು ಎಂಡೋಕ್ರನಾಲಜಿಸ್ಟ್ ಆಗಿದ್ದಾರೆ. ಅವರು ಡಾಕ್ಟರ್ ಅಭಿಜಿತ್ ಭೋಗರಾಜ್. ಎಸ್, ಇವತ್ತು ನನ್ನ ಪರಿಚಯ ಪರಿಮಳ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಭಿಜಿತ್ ಇರ್ತಾರೆ ಆ್ಯಂಡ್ ನಾನಾ ಪ್ರಶ್ನೆಗಳು ರಿಗಾರ್ಡಿಂಗ್ ಡಯಾಬಿಟೀಸ್, ಹೆಲ್ತ್ ಮ್ಯಾನೇಜ್ಮೆಂಟ್, ಹೇಗೆ ಟೆಕ್ನಾಲಜಿನ ಬಳಸಿ ನಾವು ನಮ್ಮ ಆರೋಗ್ಯನ ಕಾಪಾಡ್ಕೋಬಹುದು ಅಂತ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಕಮ್, ಲೆಟ್ಸ್ ಮೀಟ್ ಡಾಕ್ಟರ್ ಅಭಿಜಿತ್ ಭೋಗರಾಜ್. ನಮಸ್ಕಾರ ಡಾಕ್ಟರ್ ಅಭಿಜಿತ್. ನಮಸ್ಕಾರ. Namaste. Thank you for having me here today. Most welcome. It's a pleasure, doctor. And ಅನ್ಕೊಂಡಿರ್ಲಿಲ್ಲ ಇಷ್ಟು ವರ್ಷದಿಂದ, ನಾನು 25 ವರ್ಷದಿಂದ ನಿಮ್ಮ ಫ್ಯಾಮಿಲಿಗೆ ಬಂದು ಹೋಗಂತ ಒಂದು ಪೇಷಂಟ್, ಬಟ್ ಒಂದು ಝೂಮ್ ಕಾಲ್ ಅಲ್ಲಿ ಒಂದು ಇಂಟರ್ವ್ಯೂ ಇರುತ್ತೆ ಅಂತ. ಲೈಫ್ ಇಸ್ ಸೋ ಸ್ಟ್ರೇಂಜ್ ಅಲ್ವಾ? ನಿಜವಾಗ್ಲು ಮೇಡಮ್, ನಿಜವಾಗ್ಲು ಈ ಪಾಸ್ಟ್ 4 months ಅಲ್ಲಿ ಎಷ್ಟೊಂದು ಚೇಂಜಸ್ ಆಗ್ಬಿಟ್ಟಿದೆ. ಐ ಕಾಂಟ್ ನಾಟ್ ಟೆಲ್ ಯು. ಅಂಡ್ ಹೌ ವಿ deal with human beings only has become so different iga, and it is the whole world has changed iga, and we have to adapt to the new world. ನಮಗ್ ಗೊತ್ತಿರೋದೇನಂದ್ರೆ, ಒಂದಷ್ಟು ಕೆಮ್ಮಳು ಬಂತು, ಜ್ವರ ಬಂತು, ಟಕ್ಕಂತ 1 ನಿಮಿಷಕ್ಕೆ ನಿಮ್ಮ ಕ್ಲಿನಿಕ್ ಕಾಲ್ ಮಾಡ್ತಾ ಇದೀವಿ, 10 ನಿಮಿಷದಲ್ಲಿ ಬರ್ತಾ ಇದೀವಿ. ಆದ್ರೆ ಇವಾಗ ಕೋವಿಡ್ ಆದ ನಂತರ ಎಷ್ಟೊಂದು ಟೆಕ್ನಾಲಜಿ ಬಳಸಿ ನಮ್ಮ ಆರೋಗ್ಯದ ಸಮಸ್ಯೆಗಳನ್ನ ನಾವು ಬಂದು ನಿಮ್ಮ ಹತ್ರ ಬಗೆಹರಿಸ್ಕೋಬೇಕಾಗಿದೆ. ಸೊ ಯಾವ ತರ ಟೆಕ್ನಾಲಜಿಯಲ್ಲಿ ವಿ ಕ್ಯಾನ್ ಕನೆಕ್ಟ್ ವಿತ್ ಡಾಕ್ಟರ್ಸ್ ಇವಾಗ ಸೇಫ್ ಆಗಿ ನಾವ್ ಏನ್ ಮಾಡ್ಬೋದು? ಡೆಫಿನೆಟ್ ಆಗಿ ಈ ತರ ಹೊಸ ಪ್ಲಾಟ್ಫಾರ್ಮ್ಸ್ ನೀವು ಖಂಡಿತ ಯೂಸ್ ಮಾಡ್ಲೇಬೇಕು. ಒಂದು, ಇಟ್ ರೆಡ್ಯೂಸಸ್ ದ ಎಕ್ಸ್ಪೋಜರ್ ಆಫ್ ದ ರಿಸ್ಕ್ ಆಫ್ ಕಮಿಂಗ್ ಔಟ್. ಅನ್ನೆಸೆಸರಿ ಸುಮ್ನೆ ನಾವು ಆ ರಿಸ್ಕ್ ನಾವು ಕಮ್ಮಿ ಮಾಡಿದ್ರೆ ಇನ್ನೂ ಒಳ್ಳೇದು. So we have to use the help of technology to connect with the doctors, and we have to use it wisely also, because the convenience of time ella change aagbittide. Now anytime you can consult with a doctor throughout the whole day, but we have to be practical. One time nodkondo avrgu time nodkondo, so it becomes a little bit of complicated. So we have to have a set system tara irbeku. So all this you need to take, it's a mix and match of things. So adella nodkondo now we are able to help our patients better with the help of technology. So it is a need of the hour, but we have to use it correct agi use ಮಾಡಬೇಕು. ನಿಮ್ಮ ಡಾಕ್ಟರ್ ಅಲ್ಲಿ ಸಿಸ್ಟಮ್ ಸ್ವಲ್ಪ ಡಿಫರೆಂಟ್ ಇರಬಹುದು. ಸೊ ಆ ಸಿಸ್ಟಮ್ ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆ ಸಿಸ್ಟಮ್ ಅಲ್ಲಿ. ಸೊ ಅದ್ರ ಮೇಲೆ ದೆನ್ ದೇ ವಿಲ್ ಟೆಲ್ ಯು ಈ ತರ ನೀವು ಫೋನ್ ಮಾಡಿ ಡೌನ್ಲೋಡ್ ಮಾಡಿ, and then use ಈ ತರ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡು, then if you do that ಒಂದೇ ಒಂದು ಪ್ರೋಟೋಕಾಲ್ ತರ ಫಾಲೋ ಮಾಡಿದ್ರೆ the appointments also will be easy and it will reach my doctor. ಎಲ್ಲ ಡೌಟ್ಸ್ ಇರುತ್ತೆ. So that is why we have to again take help, make be in touch with everyone. And ಡಾಕ್ಟರ್, ಒಂದು ಮಹಾ ದೊಡ್ಡ ಪ್ರಶ್ನೆ ನಮ್ಮ ಸಾಮಾನ್ಯ ಜನರ ಮನಸ್ಸಲ್ಲಿ ಇರೋದೇನು ಅಂದ್ರೆ, ಈ ಕೋವಿಡ್ ಅನ್ನೋ ಹೊಸ ಪದ ಶುರುವಾದಾಗ ಇಮ್ಯುನಿಟಿ ಬೂಸ್ಟಿಂಗ್ ಅಂತ ಕೇಳಿ ಬರ್ತಾ ಇದೀವಿ. ಅದರ ಜೊತೆಗೆ 60 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಾಗಿರೋರು ಅಥವಾ ಡಯಾಬಿಟೀಸು, ಹೈಪರ್ ಟೆನ್ಷನ್, ಹಾರ್ಟ್ ಪ್ರಾಬ್ಲಮ್, ರೆಸ್ಪಿರೇಟರಿ ಪ್ರಾಬ್ಲಮ್ ಇರೋರು, ಇವರು ಬಹಳ ಕೇರ್ಫುಲ್ ಆಗಿ ಇರಬೇಕು ಅಂದಾಗ
ಎಷ್ಟೊಂದು ಜನ ಅವರ ಮಕ್ಕಳು ಮ್ಯಾಮ್ ನಮ್ ತಂದೆ ತಾಯಿಗೆ ಶುಗರ್ ಇದೆ, ನಾವ್ ಏನ್ ಮಾಡ್ಬೇಕು, ನಮಗ್ ಭಯ ಆಗ್ತಾ ಇದೆ ಅಂತ ಒಂದು ಫಿಯರ್ ಅಲ್ಲಿ, ಭಯದಲ್ಲಿ ಮುಳುಗಿದ್ದಾರೆ. ಏನ್ ಕಾರಣ? ನಾವ್ ಏನ್ ಮಾಡ್ಬೇಕು? ಒಂದು ಡಯಾಬಿಟಿಕ್ ಆಗಿ ಎಕ್ಸ್ಟ್ರಾ ಪ್ರಿಕಾಷನ್ಸ್ ನಾವ್ ಏನ್ ಮಾಡ್ಕೋಬೇಕು ಡಾಕ್ಟರ್? ಈ ಹೈ ರಿಸ್ಕ್ ಪಾಪ್ಯುಲೇಷನ್ ಅಲ್ಲಿ ನಾವು ಫಸ್ಟ್ ಈ ತರ ನಾವು ಕೇರ್ಫುಲ್ ಆಗಿ ಇರ್ಬೇಕಂತ, ಯಾಕಂದ್ರೆ ಮೆಜಾರಿಟಿ ಆಫ್ ದ ಪೇಷಂಟ್ಸ್ ನಾವು ನೋಡಿರೋ ಕಾಂಪ್ಲಿಕೇಶನ್ಗಳು 10% ಅವ್ರಿಗೆ ICU ಅಡ್ಮಿಟ್ ಆಗಿರೋರು, ವೆಂಟಿಲೇಟರ್ ಅವರು ಎಲ್ಲರೂ ಆಲ್ರೆಡಿ ಹ್ಯಾವಿಂಗ್ ಲೈಕ್ ಹೈಪರ್ ಟೆನ್ಷನ್, ಡಯಾಬಿಟೀಸ್, ಆಲ್ರೆಡಿ ಪ್ರೀ ಎಕ್ಸಿಸ್ಟಿಂಗ್ ಹಾರ್ಟ್ ಡಿಸೀಸ್, ಇವೆಲ್ಲ ಇರೋರಿಗೆ ಒಬೆಸಿಟಿ ಇನ್ನೊಂದು 4ನೇ ಕ್ಯಾಟಗರಿ. ಸೊ ಇವೆಲ್ಲ ಹೈ ರಿಸ್ಕ್ ಪಾಪ್ಯುಲೇಷನ್ ಅಲ್ಲಿ ವಿ ಆರ್ ಸೀಯಿಂಗ್ this group of people above the age of 60 plus having these complications are ending up with serious problems when they get this disease. ಬೇರೆ ಜನವ್ರಿಗೆ ಅಷ್ಟು ಸೀರಿಯಸ್ ಆಗಿ ಇರಲ್ಲ ಅದು. It will be like a asymptomatic symptoms ಇರುತ್ತೆ, and it will be a mild kind of an infection. But when you are having this condition, you are ending up with more complications. So ಈ group of population ನಾವು ತುಂಬಾ ಸ್ಟ್ರಿಕ್ಟ್ ಆಗಿರ್ಬೇಕು. ಭಯ ಆಗೋದು ಏನಿಲ್ಲ, as long as you are able to follow some rules. The rules, as you can see on all social media, you can see in the media, ella kade nodidre onde ಒಂದು rule irutte: social distancing, frequent hand washing, and whenever required only to go out. Mask hakodu, that is the most important aspect. Whether you or somebody else, you will be protecting them. Nimge enadru chikku cold idrunu, that mask will protect the other person from getting this the disease. So with this group of population, we have to have some fixed rules. ಈಗ diabetic population ಅಲ್ಲಿ ನಾವು ಇನ್ನೂ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಬೇಕು. ಡ್ಯೂರಿಂಗ್ ದ ಪ್ಯಾಂಡಮಿಕ್ ನಾವು ಯಾಕೆ ಏನ್ ಚೇಂಜ್ ಆಗಿದೆ ಅಂದ್ರೆ, ಎಲ್ಲರೂ ಮನೇಲಿ ಇದ್ದಾರೆ, ಅವರು ಆಕ್ಟಿವಿಟಿ ಕಮ್ಮಿ ಆಗ್ಬಿಟ್ಟಿದೆ, ತಿನ್ನೋದು ಸ್ವಲ್ಪ ಜಾಸ್ತಿ ವ್ಯತ್ಯಾಸ ಇರ್ಲೇ ಇರುತ್ತೆ, ಬಿಕಾಸ್ ಮನೇಲಿ ಇರ್ತಾರೆ, ಇನ್ನೇನ್ ಮಾಡೋದು. ಸೊ ದೇ ಕಂಟಿನ್ಯೂ ಟು ಈಟ್ ಸರ್ಟನ್ ಟೈಪ್ಸ್ ಆಫ್ ಫುಡ್ಸ್. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಕೆಲವು ಫುಡ್ ಐಟಮ್ ಅಲ್ಲಿ ಕಾಮನ್ ಇರೋ ಐಟಮ್ ಅಲ್ಲಿ ಜಾಸ್ತಿ ಇರುತ್ತೆ. ಅಂಡ್ ಮೆಜಾರಿಟಿ ಕಾಮನ್ ಅಂದ್ರೆ ರೈಸು, ಎಲ್ಲ ಕಾರ್ಬೋಹೈಡ್ರೇಟ್ಸ್, ರಾಗಿ, ರೈಸು ಇವೆಲ್ಲ ಜಾಸ್ತಿ ಮನೇಲಿ ಜಾಸ್ತಿ ಇರುತ್ತೆ. ಹೆಲ್ತಿ ಫುಡ್ಸ್ ಮನೆಯಲ್ಲಿ ಕಮ್ಮಿ ಇರುತ್ತೆ. ಮತ್ತೆ ಪುನಃ ಶಾಪ್ ಹೋಗ್ಬಿಟ್ಟು ಹೆಲ್ತಿ ಫುಡ್ಸ್ ತಗೊಳ್ಳೋದು ಅದು ಕಷ್ಟ ಆಗತ್ತೆ. ಅಂಡ್ 3ನೇ ಪಾಯಿಂಟ್ ಅಂದ್ರೆ ಔಷಧಿಗಳು, ನಿಮ್ದಿರೋ ಸಪ್ಲೈ ಅದು ನೀವು ಪ್ಲಾನ್ ಹಾಕ್ಬಿಟ್ಟು ಇರ್ಬೇಕು. ಆರ್ ಯು ಟೇಕಿಂಗ್ ದ ಕರೆಕ್ಟ್ ಮೆಡಿಸಿನ್ಸ್, ನನ್ನ ಹತ್ರ ಎಷ್ಟು ಸಪ್ಲೈ ಇದೆ. ಸೊ ಅಂಡ್ ದ ಫುಡ್ಸ್ ವಾಟ್ ಯು ಆರ್ ಈಟಿಂಗ್ ಪ್ಲಸ್ ಫಿಸಿಕಲ್ ಆಕ್ಟಿವಿಟಿ, all these 3 nodidre you will have to have a specific plan for the pandemic. That is a very valid point, doctor. ತಾವು ಹೇಳಿದ ಪ್ರಕಾರ ಒಂದು 3 angles of a triangle ತರ, ಫಿಸಿಕಲ್ ಆಕ್ಟಿವಿಟಿ ಒಂದು, ನ್ಯೂಟ್ರಿಷನ್ ಯಾವ ಮಟ್ಟಕ್ಕೆ ನಿಮ್ಮ ಶುಗರ್ ಕೌಂಟ್ಸ್ ನ ಕಂಟ್ರೋಲ್ ಅಲ್ಲಿ ಇಡಕ್ಕೆ ನಿಮಗ್ ಗೊತ್ತಿರತ್ತೆ, ಐಡಿಯಾ ಇರುತ್ತೆ, ಅದನ್ನ ಹೆಚ್ಚಿನ ರೀತಿಯಲ್ಲಿ ಬಳಸ್ಕೊಂಡು, ಜೊತೆಗೆ ತಮ್ಮ ಡಾಕ್ಟರ್ದು ಸಲಹೆ ಒಂದಿಗೆ ಔಷಧಿಗಳನ್ನ ಕ್ಲೀನ್ ಆಗಿ ಸ್ಟಾಕ್ ಮಾಡ್ಕೊಂಡು, ಅಂಗಡಿ ಮುಚ್ಚಿರ್ಬೋದು, ಏನೋ ಪ್ರಾಬ್ಲಮ್ ಇರ್ಬೋದು, ಬಿಫೋರ್ ಹ್ಯಾಂಡ್ ಸ್ವಲ್ಪ ಪ್ರಿಪರೇಷನ್ ಮಾಡ್ಕೊಂಡಾಗ ಆಗುವಂತ ಅನಾಹುತಗಳನ್ನ ಒಂದಷ್ಟು ಮುಂಜಾಗ್ರತೆಯಿಂದ ನಾವು ತಡೆ ಕಟ್ಬೋದು. ಒನ್ ಮೋರ್ ಕ್ವೆಶ್ಚನ್ ಡಾಕ್ಟರ್, ಈಗ ಎಲ್ಲೋ ಒಂದು ಫಿಯರ್ ಇರೋದ್ರಿಂದ ಲ್ಯಾಬ್ಸ್ ಹೋಗಿ ಡಯಾಬಿಟಿಕ್ ಟೆಸ್ಟ್, ಒಂದು HbA1c ಏನೋ ಮಾಡಕ್ಕೆ ಅಯ್ಯೋ ಬೇಡ ಬೇರೆಯವ್ರು ಬರ್ಬೇಕಾ ಅಂತ ಗ್ಲೂಕೋಮೀಟರ್ ಇರೋರು ಗ್ಲೂಕೋಮೀಟರ್ ಅಲ್ಲಿ ಚೆಕ್ ಮಾಡ್ತಾರೆ. ಅದು ಎಷ್ಟರ ಮಟ್ಟಕ್ಕೆ ನಮಗೆ ಕ್ಲಿಯರ್ ಪಿಕ್ಚರ್ ಕೊಡುತ್ತೆ? ನಾವು ಮಾಡ್ತಾ ಇರೋದು ಕರೆಕ್ಟಾ ತಪ್ಪಾ? ಹೌ ಡು ವಿ ಅನಲೈಸ್ ಡಾಕ್ಟರ್? ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಮೇಡಮ್, ವಂಡರ್ಫುಲ್ ಕ್ವೆಶ್ಚನ್. ಫಸ್ಟ್ ಪಾಯಿಂಟ್ ಏನಂದ್ರೆ, ಮುಂಚೆ ಏನಿತ್ತು ಕಂಟ್ರೋಲ್? ಪ್ಯಾಂಡಮಿಕ್ ಸ್ಟಾರ್ಟ್ ಆಗೋ ಮುಂಚೆ ಫಸ್ಟ್ ನಿಮ್ ಕಂಟ್ರೋಲ್ ಏನಿತ್ತು? ಫಾಸ್ಟಿಂಗ್ ಶುಗರು ಆವರೇಜ್ 1 ಇರುತ್ತೆ, ಪೋಸ್ಟ್ ಪ್ಯಾಂಡಲ್ 1 ಆವರೇಜ್ ಇರುತ್ತೆ. ಬೈ ಚಾನ್ಸ್ ನಿಮ್ದು HbA1c ಟೆಸ್ಟ್ ಇದ್ರೆ ಒಂದು ಫಿಕ್ಸ್ಡ್ ನಂಬರ್ ಇರುತ್ತೆ ನಿಮ್ಗೆ. ಈಗ ವಾಟ್ ವಿ ಹ್ಯಾವ್ ಟು ಕಂಪೇರ್ ಇಸ್, ಮನೆಯಲ್ಲಿ ಚೆಕ್ ಮಾಡ್ಕೊಂಡು, ಫಾರ್ ಎಕ್ಸಾಂಪಲ್ ದಟ್ ಮೀನ್ಸ್ ಯುವರ್ ಆವರೇಜ್ ಶುಗರ್ ಇಸ್ ಅರೌಂಡ್ 170. ನಾವು ಲೈಕ್ ಸೇಮ್ ದ ಟೆಸ್ಟಿಂಗ್ ಹ್ಯಾಸ್ ಟು ಬಿ ಡನ್ ಡಿಫ್ರೆಂಟ್ ಟೈಮ್ಸ್. ಸೊ ಈಗ ನೀವು ಬೆಳಗ್ಗೆ ಒಂದ್ಸತಿ ನೋಡ್ತೀರಾ, ಊಟ ಆದ್ಮೇಲೆ ಒಂದ್ಸತಿ ನೋಡ್ತೀರಾ ಬೆಳಗ್ಗೆ. ಸೇಮ್ ಈಗ ಲಂಚ್ ಟೈಮ್ ಅಲ್ಲೂ ನೀವು ಮಾಡ್ಬೇಕು, ಡಿನ್ನರ್ ಟೈಮ್ ಅಲ್ಲೂ ಸೇಮ್ ಹಂಗೆ ಚೆಕ್ ಮಾಡಿದ್ರೆ, ಈ ತರ ಈ ಟೈಮ್ ಅಲ್ಲಿ ಇದ್ರೆ ಆ ಸೇಮ್ ಪ್ಯಾಟರ್ನ್ಸ್ ನಾವು ಆವರೇಜ್ ತಗೊಂಡ್ಬಿಟ್ರೆ ಒಂದು ನಂಬರ್ ಅಂದಾಜ್ ಗೊತ್ತಾಗತ್ತೆ. ಆವರೇಜ್ ನಿಮ್ಗೆ 200 ಸಿಕ್ಕಿದ್ರೆ ದಟ್ ಮೀನ್ಸ್ ಆವರೇಜ್ ಸಿಗ್ತಾ ಇಲ್ಲ, ಅರೌಂಡ್ A1C 8 ಇರುತ್ತೆ. ಸೊ ದಟ್ ಇಸ್ ವಾಟ್ ವಿ ವಿಲ್ ಕಮ್ ಟು ನೋ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. HbA1c ಟೆಸ್ಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ
ನಿಮ್ ಮನೆಯಲ್ಲೇ ನೀವು ಚೆಕ್ ಮಾಡ್ತಾ ಇರ್ಬೇಕು. ಅಂಡ್ ಪ್ರೀವಿಯಸ್ ರೆಕಾರ್ಡ್ ಏನಿತ್ತು ಆ ಇನ್ಫಾರ್ಮೇಶನ್, ಸುಮಾರು ರೆಕಾರ್ಡ್ಸ್ ಇರುತ್ತೆ ಮನೆಯಲ್ಲಿ, ಅದು ಓಪನ್ ಮಾಡ್ಕೊಂಡು ಏನಿತ್ತು ನಂದು ಆವರೇಜ್ ಫಾಸ್ಟಿಂಗು PP ಹೆಂಗಿತ್ತು ಒಂದು ಫುಲ್ ಲಿಸ್ಟ್ ಮಾಡ್ಬಿಟ್ರೆ ನಮ್ ಐಡಿಯಾ ಸಿಕ್ಬಿಡುತ್ತೆ. ಅಂಡ್ ಈ ತರ ಮನೆಯಲ್ಲಿ ಟೆಸ್ಟಿಂಗ್ ಮಾಡಿದ್ರೆ ವಿಲ್ ಗೆಟ್ ಟು ನೋ ಬೆಟರ್. ಎಸ್, ಇದು ವೆರಿ ವೆರಿ ಇಂಪಾರ್ಟೆಂಟ್ ಡಾಕ್ಟರ್. ಯಾಕಂದ್ರೆ ಎಷ್ಟೋ ಜನ ಕಾಮನ್ ಕಂಪ್ಲೇಂಟ್ ಏನಾಗಿದೆ ಅಂದ್ರೆ, ನನ್ನ ಕ್ಲೈಂಟ್ಸ್, ನ್ಯೂಟ್ರಿಷನಲ್ ಕ್ಲೈಂಟ್ಸ್, ಡಯಾಬಿಟಿಕ್ ಕ್ಲೈಂಟ್ಸ್, ಮ್ಯಾಮ್ ಆದಷ್ಟು ನಮ್ಮ ಟೆರೆಸ್ ಅಲ್ಲೇ ವಾಕಿಂಗ್ ಮಾಡ್ತಾ ಇದೀವಿ, ಊಟ ಸರಿಗ್ ಮಾಡ್ತಾ ಇದೀವಿ, ಆದ್ರೆ ನಮ್ಮ ಶುಗರ್ಸ್ ಜಾಸ್ತಿ ಆಗ್ತಾ ಇದೆ. ಇದು ಪ್ಯಾಂಡಮಿಕ್ ಸ್ಟ್ರೆಸ್ಗೆ ಏನಾದ್ರೂ ಲಿಂಕ್ ಇದೆಯಾ? ಸ್ಟ್ರೆಸ್ ಡೆಫಿನೆಟ್ ಆಗಿ ಎಫೆಕ್ಟ್ ಆಗುತ್ತೆ ಶುಗರ್. ಒಂದು ಏನಾಗತ್ತೆ, ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಏನಿರತ್ತೆ, ಸ್ಟ್ರೆಸ್ ಸ್ಟಾರ್ಟ್ ಆದ್ಮೇಲೆ ಅವರು ಈಟಿಂಗ್ ಪ್ಯಾಟರ್ನ್ಸ್ ಡಿಫ್ರೆಂಟ್ ಆಗ್ಬಿಡುತ್ತೆ. ಅವರು ದೇ ವಿಲ್ ಸ್ಟಾರ್ಟ್ ಟೇಕಿಂಗ್ ಮೋರ್ ಆಫ್ ಕಂಫರ್ಟ್ ಫುಡ್ಸ್. ಕಂಫರ್ಟ್ ಫುಡ್ ಒಂದು ಎಕ್ಸ್ಟ್ರಾ ಚಪಾತಿ ಅಥವಾ ಮೈದಾ ಇರೋ ಬ್ರೆಡ್, ಯಾವ್ದೋ ಒನ್ ಟೈಮ್ ಏನೋ ಚಿಕ್ಕ ಪೀಸ್ ತಗೊಂಡ್ಬಿಡ್ತಾರೆ. ನೆಕ್ಸ್ಟ್ ಅವ್ರು ವಾಕಿಂಗ್ ಮಾಡಿರ್ತಾರೆ, ಬಟ್ ಆ ಮನ್ಸ್ ಎಲ್ಲೋ ಇರತ್ತೆ. ಆ ಬೆನಿಫಿಟ್ ನಮ್ಗೆ ಏನ್ ಸಿಗತ್ತೆ ವಾಕಿಂಗ್ ಅಲ್ಲಿ ಸಿಗಲ್ಲ. ಮೂರನೇ ಮೇನ್ ಪಾಯಿಂಟ್ ಅಂದ್ರೆ ನಿದ್ರೆನೂ ಎಫೆಕ್ಟ್ ಆಗುತ್ತೆ. ಫುಲ್ ನೈಟ್ ಅವ್ರು ಎದಿರ್ತಾರೆ, ದ ಸ್ಲೀಪ್ ಆಲ್ಸೋ ತುಂಬಾ ಡಿಸ್ಟರ್ಬ್ ಆಗಿರುತ್ತೆ. ಆಲ್ ಇನ್ ಆಲ್ ಎಲ್ಲ ಪುಟ್ ಟುಗೆದರ್ ಇಟ್ ವಿಲ್ ಎಫೆಕ್ಟ್ ದ ಶುಗರ್ಸ್ ಟು ಅ ಸರ್ಟನ್ ಎಕ್ಸ್ಟೆಂಟ್, ಬಟ್ ನಾಟ್ ಔಟ್ ಆಫ್ ಕಂಟ್ರೋಲ್. ಬಟ್ ಇಫ್ ಇಟ್ ಇಸ್ ಗೆಟಿಂಗ್ ಔಟ್ ಆಫ್ ಕಂಟ್ರೋಲ್, ದಟ್ ಮೀನ್ಸ್ ನಿಮ್ಗೆ ಇರೋ ಕಂಡೀಷನ್ ನ ಮುಂಚೆ ಹೇಗಿತ್ತು ಇನ್ನೂ ಸ್ವಲ್ಪ ಪ್ರೋಗ್ರೆಸ್ ಆಗಿದೆ. ಅಂಡ್ ದ ಪ್ರೋಗ್ರೆಷನ್ ಆಫ್ ಡಯಾಬಿಟೀಸ್ ಆಲ್ಸೋ ಕ್ಯಾನ್ ಇನ್ಕ್ರೀಸ್ ಬಿಕಾಸ್ ಆಫ್ ಸ್ಟ್ರೆಸ್. ಸೊ ಡೆಫಿನೆಟ್ಲಿ ಸ್ಟ್ರೆಸ್ ಪ್ಲೇಸ್ ಅ ಪಾರ್ಟ್. ಈ ತರ ಆಗ್ತಾ ಇದೆ ನಮ್ಮ ಬಾಡಿಯಲ್ಲಿ, ಈ ತರ ಸ್ಟ್ರೆಸ್ ಫೀಲ್ ಆಗ್ತಿದೆ. ಸುಮಾರು ಜನ ಅಡ್ಮಿಟ್ ಮಾಡಲ್ಲ ಅವರು. Yes, madam. So they will not admit. So that's why we have to pick it up. And ಎಲ್ಲೋ ನಾನು ಒಂದು ಪರ್ಟಿಕ್ಯುಲರ್ ಮೆಸೇಜಸ್ ನೋಡಿದಾಗ ಅಥವಾ ನಮ್ ಕ್ಲೈಂಟ್ಸ್ ಮಾತಾಡಿದಾಗ ನನ್ನ ಹಾರ್ಟ್ ಬೀಟು ಟೆನ್ಷನ್ಗೆ ರೈಸ್ ಆಗ್ಬಿಡುತ್ತೆ ಅಂದ್ರೆ ಡಾಕ್ಟರ್, ಈ ಒಂದು ಸೆಂಟೆನ್ಸ್ ಕೇಳಿದಾಗ ಡಯಾಬಿಟಿಕ್ಸ್ ಏನ್ ಹೇಳ್ತಾರಂದ್ರೆ, ಮ್ಯಾಮ್ ನಾನು ಒಂದೇ ತರ ಔಷಧಿ ತಗೊಳಲ್ಲ, ನನಗ್ ಗೊತ್ತಾಗತ್ತೆ, ನನಗೆ ಶುಗರ್ ಜಾಸ್ತಿ ಆದ್ರೆ ನನ್ಗೆ ಗೊತ್ತಾಗ್ಬಿಡುತ್ತೆ ಶುಗರ್ ಜಾಸ್ತಿ ಆಗಿದೆ ಅಂತ, ಅವಾಗ ಮಾತ್ರೆ ತಗೋತೀನಿ. ಒಂದೊಂದ್ ದಿವಸ ನಾನು ಎದ್ದಾಗ ಐ ಫೀಲ್ ನನ್ ಶುಗರ್ ಇವತ್ತು ಕಂಟ್ರೋಲ್ ಅಲ್ಲಿ ಇದೆ ಅಂತ, ಅವಾಗ ನಾನ್ ಮಾತ್ರೆ ತಗೊಳಲ್ಲ ಅಂತಾರೆ. ಎಸ್ ಡಾಕ್ಟರ್, ಇದು ಎಷ್ಟು ಕಾಮನ್ ಅಂದ್ರೆ ಎಷ್ಟೋ ಜನ ಅವರಾಗ ಅವರೇ ಮೆಡಿಸಿನ್ ನ ಟೈಟರ್ ಮಾಡ್ಕೊಂಡ್ಬಿಡ್ತಾರೆ, ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ ಅಥವಾ ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ. ನಾನು ಯಾವ್ದೋ ಒಂದು ಫ್ರೆಂಡ್ಸ್ ಮನೆಗೆ ಹೋದೆ ಅಥವಾ ಊಟಕ್ಕೆ ಹೋಗ್ತಾ ಇದ್ದೀನಿ, ಮದುವೆಗೆ ಹೋಗ್ತಾ ಇದ್ದೀನಿ, ಇವತ್ತು ನಾನು ಇನ್ಸುಲಿನ್ ಯೂನಿಟ್ ಜಾಸ್ತಿ ತಗೊಂಡ್ಬಿಟ್ಟೆ ಅಂತಾರೆ. ಈ ತರ ನಾವೇ ಮನೇಲಿ ಸ್ವತಃ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಪಾಪ ಐಡಿಯಾ ಇಲ್ಲ ಎಷ್ಟು ಮಟ್ಟಕ್ಕೆ ತೊಂದರೆಗಳಾಗ್ಬೋದು ಅಂತ. ಒಂದು ಡಾಕ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಸೆಲ್ಫ್ ಮೆಡಿಕೇಶನ್ ಯಾವ ತರ ಅದು ಎಫೆಕ್ಟ್ ಆಗುತ್ತೆ ಡಾಕ್ಟರ್? ಫನಿ ಪಾರ್ಟ್ ಏನಂದ್ರೆ, ಇದ್ರಲ್ಲಿ ಬಾಡಿನ ಒಂದ್ ದಿನ ಇಟ್ ವಿಲ್ ರಿಯಾಕ್ಟ್ ಇನ್ ಅ ಸರ್ಟನ್ ವೇ, ಬೇರೆ ದಿನ ಇಟ್ ವಿಲ್ ರಿಯಾಕ್ಟ್ ಇನ್ ಸಮ್ ಅದರ್ ವೇ. ಒಂದ್ ವರ್ಷ ಹಿಂದೆ ನೀವು ಯಾವ್ದೋ ಒಂದ್ ದಿನ ಯು ವುಡ್ ಹ್ಯಾವ್ ಡನ್ ಸಮಥಿಂಗ್, ಬಟ್ ಯುವರ್ ಬಾಡಿ ಇಸ್ ನಾಟ್ ದ ಸೇಮ್ ಎನಿಮೋರ್. ವೆನ್ ವಿ ಡೂ ಸೆಲ್ಫ್ ಮೆಡಿಕೇಶನ್ ಥಿಂಕಿಂಗ್ ಇದು ಕಮ್ಮಿ ಆಗ್ಬಿಡುತ್ತೆ, ಬಟ್ it is that one aspect of it, you are only looking at the food aspect. Or if it is very very high and then you are skipping your medicine, inno nimge gottagalla. So this unawareness, it is a very tricky and complicated problem. By taking health in your own hands without consulting an expert, whether it is educator, whether it is your diabetic educator, a dietitian or your doctor, it will become a big issue. So first you have to be friends with your yaar ninge nodkolavaru. First you be friends with that person. If you are not friends, then you will be doing things like this. You see how you are such a accessible person, people will open up to you. So same like that, everyone when they're with their people, we want to help you. So our job is to help. So be in touch with us, don't be scared. If you enadru question itte, doubt itte, keli. ಸೊ ಆ ಲೋ ಶುಗರ್ ಆಗ್ಬಿಟ್ಟು ಅನ್ಕಾನ್ಶಿಯಸ್ ಆಗ್ಬಿಟ್ರೆ ಮತ್ತೆ ಕಷ್ಟ ಆಗತ್ತೆ. ಸೊ ಯಾವ ದಿನ ಏನಾಗತ್ತೆ ಹೇಳಕ್ ಆಗಲ್ಲ. ಅಂಡ್ ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಯುವರ್ ಬಾಡಿ ಲೈಕ್ ಹೌ ಯುವರ್ ಪರ್ಸನ್ ಹೂ ಇಸ್ ಟೇಕಿಂಗ್ ಕೇರ್ ಆಫ್ ಯುವರ್ ಡಯಾಬಿಟಿಸ್ ನೋಸ್ ಯುವರ್ ಬಾಡಿ. ಸೊ ಇಫ್ ಯು ಆರ್ ವಿತ್ ಸಂಬಡಿ, ಅವರು ನಿಮ್ದು ಫುಲ್ ಹಿಸ್ಟ್ರಿ ಗೊತ್ತಾಗತ್ತೆ ಅವ್ರಿಗೆ, ಈ ತರ ಅವ್ರು ಮಾಡಿದ್ರೆ ಈ ತರ ರಿಯಾಕ್ಷನ್ ಆಗತ್ತೆ. ಅವ್ರ ಯಾವ ಕಂಡೀಷನ್, ಯಾವ ಸ್ಟೇಜ್ ಅಲ್ಲಿ ಇದ್ದೀರಾ, ಡಯಾಬಿಟಿಸ್ ಸ್ಟೇಜ್ ಅಲ್ಲಿ ಇದ್ದೀರಾ, your care provider knows you best. So be friends with your care providers. Do not take decisions in your own hands. That is my message.
ವೆರಿ ಟ್ರೂ ಡಾಕ್ಟರ್. ಯಾಕಂದ್ರೆ ಈಗ ಟೆಕ್ನಾಲಜಿ ಇದೆ, ಎಷ್ಟೊಂದು ಡಾಕ್ಟರ್ಸು ಆಕ್ಸೆಸಿಬಲ್ ಇದ್ದಾರೆ 24/7. ಏನೋ ಒಂದು ಎಮರ್ಜೆನ್ಸಿ ಅಂದ್ರೆ ಇಮಿಡಿಯೇಟ್ ಆಗಿ ಮೆಸೇಜ್ ಮಾಡಿದ್ರೆ ತಕ್ಷಣ, ಇಲ್ಲ ಅಂದ್ರೂ ಟೈಮ್ ಸಿಕ್ಕಿದ ಕೂಡಲೇ ದೇ ರೆಸ್ಪಾಂಡ್ ಬ್ಯಾಕ್. ಅಂಡ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಜೊತೆಗೆ ಒಂದು ನೀವ್ ಹೇಳ್ದಂಗೆ ಲ್ಯಾಕ್ ಆಫ್ ಅವೇರ್ನೆಸ್ ಅಲ್ಲಿ ಯಾವಾಗ್ಲೂ ಒಂದು 3 ವರ್ಷದ ಹಿಂದೇನೋ 4 ವರ್ಷದ ಹಿಂದೇನೋ ಒಂದು ಡಯಾಬಿಟಿಕ್ ಅಂತ ಅವ್ರು ಡಯಾಗ್ನೋಸ್ ಆದಾಗ ಒಂದು ಪರ್ಟಿಕ್ಯುಲರ್ ಮೆಡಿಕೇಶನ್ ಸ್ಟಾರ್ಟ್ ಮಾಡಿರ್ತಾರೆ. ಅಂಡ್ ಶುಗರ್ಸ್ ಒಂದು 3 ಮಂತ್ಸ್ಗೋ 4 ಮಂತ್ಸ್ಗೋ 6 ಮಂತ್ಸ್ ಕಂಟ್ರೋಲ್ ಬಂದಿರತ್ತೆ. ಸುಮಾರು 5 ವರ್ಷಗಳಾಗಿರತ್ತೆ, ನಾವಿನ್ನ ನಮ್ ಡಾಕ್ಟರ್ಸ್ ಹೋಗಿಲ್ಲ, ನಮ್ ಡಾಕ್ಟರ್ಸ್ ನ ಮೀಟ್ ಮಾಡಿಲ್ಲ. ನಾವು ಶುರುವಲ್ಲಿ ಹೋದಾಗ ನಮಗೇನ್ ಔಷಧಿ ಕೊಟ್ರು ಅದೇ ಮೆಡಿಕೇಶನ್ ನಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮೇಡಮ್, ಯಾಕಂದ್ರೆ ನನಗ್ ಅವಾಗ ಕಂಟ್ರೋಲ್ ಬಂತು ಅಂತ. ದಿಸ್ ಇಸ್ ಅಗೇನ್ ಪಾಪ ಅವರು ಗೊತ್ತಿಲ್ಲ ಅವ್ರಿಗೆ. ಒಂದು ಔಷಧಿ ತಗೊಂಡಾಗ ಕಂಟ್ರೋಲ್ ಬಂದಿದೆ ಅಂದ್ರೆ ನಾನು ಸದಾ ಈ ಔಷಧಿನೇ ತಗೊಂಡು ಹೋಗ್ಬಿಟ್ರೆ ಮತ್ತೆ ಯಾವತ್ತೋ ಒಂದ್ ದಿವಸ ಸೈಕಲಾಜಿಕಲ್ ಆಗಿ ನಾ ಕಂಡಿರೋದೇನ್ ಗೊತ್ತಾ ಡಾಕ್ಟರ್, ಈಗ ನಾಳೆ ನಾನೊಂದು ಲ್ಯಾಬ್ಗೆ ಹೋಗ್ತೀನಿ ಅಥವಾ ಗ್ಲೂಕೋಮೀಟರ್ ಟೆಸ್ಟ್ ಮಾಡ್ತೀನಿ ಅಂದ್ರೆ ಇವತ್ತು ನೈಟ್ ಗ್ಯಾರಂಟಿ ಎಕ್ಸ್ಟ್ರಾ ನನ್ ಕಾಫಿಗೆ ಟೀಗೆ ನಾ ಸಕ್ಕರೆ ಹಾಕೊಳಲ್ಲ, ಅಯ್ಯೋ ನಾಳೆ ಚೆಕ್ ಮಾಡ್ಬೇಕಲ್ವಾ ಅಂತ. ಸೊ ಲ್ಯಾಬ್ಗೆ ಹೋಗ್ತೀನಿ, ಫುಲ್ ಹಂಗೆ ಕಟ್ನಿಟ್ಟಾಗಿ ನೈಟ್ ಎಲ್ಲ ಬಿಟ್ರಗೋಡ್ ಜ್ಯೂಸ್ ಇಂದ ಹಿಡಿದು ಏನ್ ಬೇಕೋ ತಗೊಂಡ್ಬಿಟ್ಟು ಲ್ಯಾಬ್ಗೆ ಹೋದಾಗ ನನ್ ಶುಗರ್ ಕಂಟ್ರೋಲ್ ಅಲ್ಲಿ ಇದೆ. ಇದು ಬಹುಶಃ ನಮಗ್ ನಾವೇ ಯಾಮಾರ್ಸ್ಕೋತೀವಿ, ಒಂದು ಎಲ್ಲೋ ನಮಗೂ ಒಂದ್ ಸ್ವಲ್ಪ ಧೈರ್ಯ ಬರತ್ತೆ ಅಂತ ಕಾಣತ್ತೆ ಹಂಗ್ ಮಾಡ್ಕೊಂಡ್ರೆ. ಬಹಳ ಜನ ನನ್ನ ಕ್ಲೈಂಟ್ಸ್ ಇಲ್ಲಿ ಬರೋರು ಆಗ ಹೇಳ್ತಾರೆ, ಲಾಸ್ಟ್ ನೀವು ಡಾಕ್ಟರ್ನ ಯಾವಾಗ ಕಂಡ್ರಿ ಅಂದ್ರೆ 5 ವರ್ಷದ ಹಿಂದೆ ಅಂತಾರೆ. ಇದು ಎಷ್ಟು ದೊಡ್ಡ ಸಮಸ್ಯೆ. ಸೊ ವಾಟ್ ವುಡ್ ಯು ಲೈಕ್ ಟು ಟಾಕ್ ಅಬೌಟ್ ದಿಸ್ ಆಸ್ಪೆಕ್ಟ್ ಡಾಕ್ಟರ್? ಫಸ್ಟ್ ಪಾಯಿಂಟ್ ಏನಂದ್ರೆ ಮೇಡಮ್, ಡಯಾಬಿಟಿಸ್ ಸ್ಟಾರ್ಟ್ ಆದ್ಮೇಲೆ ಆಲ್ರೆಡಿ 50% ನಿಮ್ದು ಪ್ಯಾನ್ಕ್ರಿಯಾಸ್ ಇನ್ಸುಲಿನ್ ಪ್ರೊಡಕ್ಷನ್ ಕೆಪಾಸಿಟಿ ಹೋಗಿರುತ್ತೆ. ರಿಮೈನಿಂಗ್ 50%, ಇಟ್ ಇಸ್ ಸಮಟೈಮ್ಸ್ ಈವನ್ 80% ಡಿಪೆಂಡಿಂಗ್ ಆನ್ ಯಾವ ಸ್ಟೇಜ್ ಡಯಾಗ್ನೋಸ್ ಆಗಿರೋದು. ರಿಮೈನಿಂಗ್ ವಾಟ್ ಎವರ್ ರಿಮೈನಿಂಗ್ ಫಂಕ್ಷನ್, ಪ್ಯಾನ್ಕ್ರಿಯಾಟಿಕ್ ಫಂಕ್ಷನ್, ಆ ಪ್ಯಾನ್ಕ್ರಿಯಾಸ್ ಗ್ರಂಥಿ ಇಟ್ ಇಸ್ ಮೇನ್ ಜಾಬ್ ಇಸ್ ಟು ಪ್ರೊಡ್ಯೂಸ್ ಇನ್ಸುಲಿನ್. ಡಯಾಬಿಟಿಸ್ ಇರೋರ್ಗೆ ಆ ಫಂಕ್ಷನ್ ಕಮ್ಮಿ ಆಗ್ಬಿಡುತ್ತೆ. ಸೊ ಈಗ ಆಲ್ರೆಡಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ 50% ಹೋಗ್ಬಿಟ್ಟಿದೆ. ನೌ ಇನ್ ಎವ್ರಿ ಇಯರ್ ಬೈ ಇಯರ್ ದಿಸ್ ಡಿಸೀಸ್ ವಿಲ್ ಪ್ರೋಗ್ರೆಸ್. ಸೊ ಸ್ವಲ್ಪ ಹೌ ಫಾಸ್ಟ್ ಇಟ್ ಪ್ರೋಗ್ರೆಸಸ್, ನಿಮ್ದು ಹೆಂಗೆ ಕಂಟ್ರೋಲ್ ಇರೋದು, ನಿಮ್ದು ಡಯಟ್ ಹೇಗಿದೆ, ಕರೆಕ್ಟ್ ಆಗಿ ಔಷಧಿ ನಡೀತಾ ಇದೆ, ಆರ್ ನಿಮ್ದು ಫಿಸಿಕಲ್ ಆಕ್ಟಿವಿಟಿ ಎಲ್ಲ ನೀವು ಕ್ಲೀನ್ ಆಗಿ ಮಾಡಿದ್ರೆ ಆ ಪ್ರೋಗ್ರೆಷನ್ ತುಂಬಾ ಸ್ಲೋ ಆಗಿರುತ್ತೆ. ಕೆಲವು ಜನಕ್ಕೆ ದೇರ್ ಲಕ್, ಮೇ ಬಿ ಅವ್ರ ಓನ್ ಜೆನೆಟಿಕ್ ಕೆಪಾಸಿಟಿ ಇರುತ್ತೆ, ಸೊ ದೆನ್ ಅವ್ರದ್ದು ಅಷ್ಟು ಚೇಂಜ್ ಆಗಲ್ಲ, ಫ್ಲಕ್ಚುಯೇಷನ್ಸ್ ಇರಲ್ಲ. ಆರ್ ಕೆಲವು ಜನಕ್ಕೆ ಅವ್ರು ಬೇರೆ ತರ ಡಯಾಬಿಟಿಸ್ ಇರೋರು ಇರ್ತಾರೆ ಜನ, ಬೇರೆ ಅಷ್ಟು ಫಾಸ್ಟ್ ಆಗಿ ಪ್ರೋಗ್ರೆಷನ್ ಇರಲ್ಲ. ಬಟ್ ಮೆಜಾರಿಟಿ ನಾವು ನೋಡಿದ್ರೆ at least 90% of the cases your diabetes will progress year on year. So ನಿಮ್ದು 1 year ಹಿಂದೆ ಇರೋ ಕಂಡೀಷನ್ ಈಗ ಚೇಂಜ್ ಆಗಿರತ್ತೆ. ನಿಮ್ ಬಾಡಿ ರಿಯಾಕ್ಷನ್ ಕೆಪಾಸಿಟಿ, ಮುಂಚೆ ನೀವು 2 ಚಪಾತೀಸ್ ಆರ್ 3 ಚಪಾತೀಸ್ ತಿನ್ನುವಾಗ ನಿಮ್ದು ಪರ್ಫೆಕ್ಟ್ ಕಂಟ್ರೋಲ್ ಸಿಗ್ತಾ ಇತ್ತು. ಈಗ when you see ಮತ್ತೆ ಚೆಕ್ ಮಾಡಿದ್ರೆ ಅದಿರಲ್ಲ. ವೆನ್ ಈ ತರ ಚೇಂಜಸ್ ಇದ್ರೆ ಫಸ್ಟ್ ನೀವು ಅವೇರ್ ಆಗಿರ್ಬೇಕು, ಈ ತರ ಆಗತ್ತೆ ಬಾಡಿಯಲ್ಲಿ. ಸೊ ಫಸ್ಟ್ ನೀವು ಮನೆಯಲ್ಲೇ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ, ಮುಂಚೆ ನಂದು ಕಂಟ್ರೋಲ್ ಸಿಗ್ತಾ ಇತ್ತು, ನಂದು ಫುಡ್ ಕೆಪಾಸಿಟಿ ಹಿಂಗೆ ಇತ್ತು, ಚೇಂಜಸ್ ಏನಿಲ್ಲ ನನ್ನ ಡಯಟ್ ಅಲ್ಲಿ, ಬಟ್ ಈಗ ನನ್ ಚೇಂಜಸ್ ಸಿಗ್ತಾ ಇದೆ. ಯಾಕೆ ಸಿಗ್ತಾ ಇದೆ ಅಂದ್ರೆ ಇಟ್ ಇಸ್ ಬಿಕಾಸ್ ಯೋರ್ ಡಯಾಬಿಟಿಸ್ ಇಸ್ ಪ್ರೋಗ್ರೆಸಿಂಗ್. ಬೈ ನಾಟ್ ಬೀಂಗ್ ಅವೇರ್, ಬೈ ಇಗ್ನೋರಿಂಗ್, ಅಂಡ್ ಸುಮಾರು ಜನ ಗೊತ್ತಿರಲ್ಲ, ದಟ್ ಇಸ್ ನಾಟ್ ದೇರ್ ಫಾಲ್ಟ್. ಇಟ್ ಈಸ್ ಅವರ್ ಡ್ಯೂಟಿ ಟು ಎಜುಕೇಟ್ ಪೀಪಲ್ ಟು ಸಿ, ಅಟ್ ಲೀಸ್ಟ್ ಮನೆಯಲ್ಲಿ ಒಂದು ಚೆಕ್ ಮಾಡಿದ್ರೆ ಗೊತ್ತಾಗತ್ತೆ ನಮ್ಗೆ ವೇರಿಯೇಷನ್ಸ್ ಏನಾಗ್ತಾ ಇದೆ. ಸೊ ದಿಸ್ ಇಸ್ ದ ರೀಸನ್. And that is why we need to be proactive. Active agi check ಮಾಡ್ಕೊಂಡು we have to be in touch with whoever is taking care of our condition. This is ಒಂದು ಡಯಾಬಿಟಿಕ್ ಅಂತ ಡಯಾಗ್ನೋಸ್ ಆದ ಮೇಲೆ ಏನೇನು ಮುಂಜಾಗ್ರತೆ ತಗೋಬೇಕು ಅಥವಾ ಏನ್ ಮಾಡ್ಕೊಂಡ್ ಬಂದ್ರೆ ಅವರ ಡಿಸೀಸ್ ಪ್ರೋಗ್ರೆಷನ್ ನ ಒಂದು ಮಟ್ಟಕ್ಕೆ ಕಂಟ್ರೋಲ್ ಮಾಡಬಹುದು, ದೇ ಕ್ಯಾನ್ ಟ್ರೈ ಅಂಡ್ ಟೇಕ್ ಬ್ಯಾಕ್ ದೇರ್ ಲೈಫ್ ಅಂತ ವಿ ಡಿಸ್ಕಸ್ಡ್. ವಾಟ್ ಅಬೌಟ್ ಪ್ರೀ ಡಯಾಬಿಟಿಕ್ ಅಂತ ಹೇಳ್ತಾರಲ್ಲ, ತುಂಬಾ ಜನಕ್ಕೆ ಆ ಪದ ವೆರಿ ಕನ್ಫ್ಯೂಸಿಂಗ್. ಪ್ರೀ ಡಯಾಬಿಟಿಕ್ ಅಂದ್ರೆ ನಾನ್ ಔಷಧಿ ತಗೋಬೇಕಾ ತಗೋಬಾರ್ದಾ, ನಾನ್ ಡಯಾಬಿಟಿಕ್ ಅಲ್ವಾ, ನಾನ್ ಯಾವ ಒಂದು ಬ್ರಾಕೆಟ್ ಅಲ್ಲಿ ಬರ್ತೀನಿ ಅಂತ. ಸೊ ಪ್ರೀ ಡಯಾಬಿಟಿಕ್ ಅಂದ್ರೆ ಏನು ಡಾಕ್ಟರ್? ಸೊ
ಪ್ರೀ ಡಯಾಬಿಟಿಸ್ ಏನಂದ್ರೆ ಡಯಾಬಿಟಿಸ್ ಬರೋಕ್ಕಿಂತ ಮುಂಚೆ ಬೇರೆ ಒಂದು ಕಂಡೀಷನ್ ತರ ಇರುತ್ತೆ, ಅದು ಪ್ರೀ ಡಯಾಬಿಟಿಸ್ ಅಂತೀವಿ. ದಿಸ್ ಇಸ್ ಅ ಲ್ಯಾಬ್ ಡಯಾಗ್ನೋಸಿಸ್. ಓಕೆ, ನಿಮ್ಗೆ ಸಿಂಪ್ಟಮ್ಸ್ ಏನಿರಲ್ಲ. ಸುಮಾರು ಜನಕ್ಕೆ 60% ಡಯಾಬಿಟಿಸ್ ಇರೋರ್ಗೂ ಸಿಂಪ್ಟಮ್ಸ್ ಇರಲ್ಲ. ಈ ಪ್ರೀ ಡಯಾಬಿಟಿಸ್ ಅಲ್ಲೂ ನಿಮ್ಗೆ ಸಿಂಪ್ಟಮ್ಸ್ ಇರಲ್ಲ. ಬಟ್ ಹೆಂಗೆ ಡಯಾಗ್ನೋಸ್ ಮಾಡ್ತೀವಿ ಅಂದ್ರೆ, ನಾವು ಫಾಸ್ಟಿಂಗ್ ಅಲ್ಲಿ ನಿಮ್ದು ಫಾಸ್ಟಿಂಗ್ ಅಬೌವ್ 100 ಲೆಸ್ ದೆನ್ 124, ಊಟ ಆದ್ಮೇಲೆ ಪೋಸ್ಟ್ ಪ್ಯಾಂಡಲ್ ಲೆವೆಲ್ಸ್ ನಿಮ್ದು 140 ಅಂಡ್ ಲೆಸ್ ದೆನ್ 200 ಆ ರೇಂಜ್ ಅಲ್ಲಿ ಇದ್ರೆ ಇದು ಪ್ರೀ ಡಯಾಬಿಟಿಸ್ ಅಂತೀವಿ. HbA1c ಟೆಸ್ಟ್ ಅಲ್ಲಿ ಅಬೌವ್ 5.7 ಅಂಡ್ ಲೆಸ್ ದೆನ್ 6.4 ಆ ರೇಂಜ್ ಅಲ್ಲಿ ನಿಮ್ದು HbA1c ಟೆಸ್ಟ್ ಬಂದ್ರೆ ಅದು ಪ್ರೀ ಡಯಾಬಿಟಿಸ್ ಅಂತೀವಿ. ಈ ಸ್ಟೇಜ್ ಅಲ್ಲಿ ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಜ್, ಬಿಕಾಸ್ ಈ ಸ್ಟೇಜ್ ಗಿಂತ ನೆಕ್ಸ್ಟ್ ಸ್ಟೇಜ್ ಬರೋದು ಡಯಾಬಿಟಿಸ್ ಸ್ಟೇಜ್. ಯು ಹ್ಯಾವ್ ಫುಲ್ ಕಂಟ್ರೋಲ್. ಸುಮಾರು ಜನಕ್ಕೆ ಕೆಲವುದು ರಿವರ್ಸಿಬಲ್ ಕಂಡೀಷನ್ಸ್ ಇರುತ್ತೆ. ಒಬೇಸಿಟಿ, ಇನ್ಆಕ್ಟಿವಿಟಿ, ಇವೆಲ್ಲ ನಿಮ್ದು ರಿವರ್ಸಿಬಲ್ ಕಂಡೀಷನ್ಸ್ ಇರುತ್ತೆ ಡಯಾಬಿಟಿಸ್ ಅಲ್ಲಿ. ಸೊ ಬೈ ಚಾನ್ಸ್ ನಿಮ್ಗೆ ಈ ಸ್ಟೇಜ್ ಡಯಾಗ್ನೋಸ್ ಆಗಿದ್ರೆ, ಫಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಇಫ್ ಯು ಆರ್ ಇನ್ ದ ಓವರ್ ವೇಟ್ ಅಂಡ್ ಒಬೀಸ್ ಕ್ಯಾಟಗರಿ, you have to reduce 10% of your body weight. That is point 1. Second point, you have to train your body to take a balanced meal with a low carbohydrate load. So iವೆರಡು ನೀವು ಕವರ್ ಮಾಡ್ಬಿಟ್ರೆ, with good physical activity, you will prevent yourself from going from pre-diabetes to diabetes stage. Postpone ಮಾಡ್ತೀರಾ. ಸುಮಾರು ಜನ even you can also stop the disease at its tracks. ಇನ್ನೊಂದು ಪಾಯಿಂಟ್ ಏನಂದ್ರೆ, we are using new technologies like CGM. CGM can diagnose pre-diabetes. That means even before the testing, you are seeing abnormal values. You are able to see the abnormal values in the CGM patterns. So that is also we are taking the help of technology to learn your condition. So who do we recommend this thing? People who have PCOS, ladies, people who have had are in the overweight or obese category, people who have family history, ಮನೆಯಲ್ಲಿ ಅವ್ರು ಯಾರಿಗಾದ್ರು ಇದ್ರೆ, ಮದರ್, ಫಾದರ್, ಬ್ರದರ್, ಸಿಸ್ಟರ್, ಅವ್ರಿಗೆಲ್ಲರಿಗೂ we recommend to do this kind of screening, and we pick up these problems. Why we are picking up these problems? Because ಈಗಲೇ ನೀವು ಚೇಂಜ್ ಮಾಡಿದ್ರೆ, you take precautions, you can correct your body weight, you correct your diet, then you can prevent this diabetes from going to the next stage. Very, very valid point, doctor. ಯಾಕಂದ್ರೆ smartness lies in power of knowledge. ಈಗ ಟೆಕ್ನಾಲಜಿ ಎಷ್ಟು ಮಟ್ಟಿಗೆ ಇದೆ ಡಾಕ್ಟರ್. ಈಗ ನಾನು ಸುಮಾರು 27 ವರ್ಷಗಳ ಹಿಂದೆ ತಮ್ಮ ತಂದೆಯವರು ಡಾಕ್ಟರ್ ರಮಣರಾವ್ ಅವರು ಯಾವುದೋ ಒಂದು ಕ್ಯಾಶುವಲ್ ಇಂಟರಾಕ್ಷನ್, ಅವಾಗ ನನಗೆ 24 years ಆಯ್ತಾ, ಐ ಆಮ್ 52 now. ಸೊ ಅಪ್ಪನ ಭೇಟಿಯಾದಾಗ he asked me to undergo a master checkup. And I was telling him, Doctor, master checkup 24 ಅಲ್ಲಿ ಯಾರು ಮಾಸ್ಟರ್ ಚೆಕಪ್ ಬಗ್ಗೆ ಯೋಚನೆ ಮಾಡ್ತಾರೆ? ವಿ ಥಿಂಕ್ ನನ್ನ ಏಜ್ ಇವಾಗ, ಅವ್ರ ಮಿಡ್ಲ್ ಏಜ್ ಅವರು ಮಾಡ್ಬೇಕು ಅಂತ. ಅವಾಗ ಅಪ್ಪ ಒಂದು ಮಾತು ಹೇಳಿದ್ರು, ಮಾಸ್ಟರ್ ಚೆಕಪ್ ಬಂದು ನಿನ್ನ ಒಂದು ಪ್ರೋಗ್ರೆಸ್ ರಿಪೋರ್ಟ್ ತರ ರೆಡಿ ಮಾಡಿ ಇಟ್ಕೊಳ್ಳೋದು. ಏನು ನಿನ್ನ ಯಾವ ಸಬ್ಜೆಕ್ಟ್ ಅಲ್ಲೂ ವೀಕ್ ಇಲ್ವಾ, ಆಫ್ಟರ್ 3 years ತಿರ್ಗಾ ಟೆಸ್ಟ್ ಮಾಡ್ಕೊ. ಒಂದು ವೇಳೆ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅಲ್ಲಿ ನಿನಗೆ ಮಾರ್ಕ್ಸ್ ಕಮ್ಮಿ ಇದೆಯಾ, ಲೆಟ್ ಅಸ್ ವರ್ಕ್ ಆನ್ ದಟ್ ಅಂತ. ಸೊ ಕ್ಯಾಶುಯಲ್ ಆಗಿ ಮಾಡಿದ್ದ ಒಂದು, ನನಗೆ ಸಿಂಪ್ಟಮ್ಸೇ ಇರ್ಲಿಲ್ಲ ಡಾಕ್ಟರ್, ತಾವ್ ಹೇಳ್ದಂಗೆ ಐ ವಾಸ್ ಪರ್ಫೆಕ್ಟ್ಲಿ ಫೈನ್. ನಮ್ಮ ಸೆಕೆಂಡ್ ಸನ್ ಯತಿ ವಾಸ್ ಜಸ್ಟ್ 2 years old ಅವಾಗ. ಅಪ್ಪ ಹೇಳಿದಿಕ್ಕೆ ನಾನೊಂದು ಮಾಸ್ಟರ್ ಚೆಕಪ್ ಮಾಡಿದಾಗ, ಸ್ವಲ್ಪ ಶುಗರ್ ವೇರಿಯೇಷನ್ ಇದೆಮ್ಮ, ನಾಳೆ ಬಾ GTT ಮಾಡೋಣ ಅಂದ್ರು. ಸೊ ಗ್ಲೂಕೋಸ್ ಟೆಸ್ಟಿಂಗ್ ಮಾಡಿದಾಗ ಕನ್ಫರ್ಮ್ ಆಯ್ತು, ನನಗೆ ಫ್ಯಾಮಿಲಿ ಹಿಸ್ಟ್ರಿ ಇರ್ಲಿಲ್ಲ, ಒಬೀಸ್ ಇರ್ಲಿಲ್ಲ, ಅವಾಗ ಫಿಸಿಕಲ್ ಆಗಿ ಆಕ್ಟಿವ್ ಇದ್ದೆ. ಐ ಡೋಂಟ್ ನೋ ವೆದರ್ ಇಟ್ ಇಸ್ ಸ್ಟ್ರೆಸ್, ಐ ಡೋಂಟ್ ನೋ. ಆದ್ರೆ 24 ಅಲ್ಲಿ ಡಯಾಬಿಟೀಸ್ ಅಂತ ಡಯಾಗ್ನೋಸ್ ಆದಾಗ ತಾವೇನ್ ಮಾರ್ಗದರ್ಶನ ಕೊಡ್ತಾ ಇದ್ದೀರಾ? ಅವಾಗ ಟೆಕ್ನಾಲಜಿ ಇಲ್ದಂಗೆ ಅಪ್ಪ ಹ್ಯಾಡ್ ಗಿವನ್ ಮಿ ಅ ಚಾರ್ಟ್ ಟೆಲ್ಲಿಂಗ್, ಲೈಫ್ ಲಾಂಗ್ ಇದನ್ನ ಫಾಲೋ ಮಾಡು ಪರಿಮಳ, ಡೋಂಟ್ ಫಾಲ್ ಇನ್ ಟು ದ ಬ್ರಾಕೆಟ್ ಆಫ್ ಒಂದು ಡಯಾಬಿಟಿಕ್ಗೆ ಇದಾಗ್ಬಿಡತ್ತೆ. ಅಂಡ್ ಇವತ್ತು ಸುಮಾರು 20 ವರ್ಷ ಅಪ್ಪ ಜೊತೆ ಇದ್ದೆ, ಲಾಸ್ಟ್ ಫ್ಯೂ ಇಯರ್ಸ್ ಇಂದ ತಾವ್ ನನ್ ಜೊತೆ ಇದ್ದೀರಾ. ಸೊ ವಿ ಆರ್ ಯೂಸಿಂಗ್ ಟೆಕ್ನಾಲಜಿ, ಓವರ್ಕಮಿಂಗ್ ಡಯಾಬಿಟೀಸ್ ಇನ್ ಅ ಹೆಲ್ತಿ ವೇ. ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದ್ರೆ ಡಾಕ್ಟರ್, ಈಗ ಒಂದು ಹೇಳಿದ್ರಿ ತಾವು CGM ಹೇಳಿದ್ರಿ, ಇನ್ನೊಂದು ನನಗೆ ಫ್ಯಾಸಿನೇಷನ್ ಅಂದ್ರೆ ತಾವು ಮಾಡಿರುವಂತ 7 ಶುಗರ್,
ಸೊ ನಮ್ಮ ಲಿಸ್ನರ್ಸ್ಗೆಲ್ಲ ಹೇಳ್ತೀನಿ, ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್ ಡಾಕ್ಟರ್ ಅಭಿಜಿತ್ ಅವ್ರು ಶೇರ್ ಮಾಡ್ತಾರೆ. ಇದಾದ ನಂತರ ಈ ವಿಡಿಯೋಲೆ ನಾನು ಡಾಕ್ಟರ್ ಅಭಿಜಿತ್ ಕಾಂಟ್ಯಾಕ್ಟ್ ಅವ್ರ ಕ್ಲಿನಿಕ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ. ಸೊ ಯಾರೇ ಬೇಕಾದ್ರೂ ಏನದು ಅಂತ ಎಕ್ಸ್ಟ್ರಾ ತಿಳ್ಕೋಬೇಕು ಅಂದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಗೆಟ್ ಇನ್ ಟಚ್ ವಿತ್ ದ ಕ್ಲಿನಿಕ್. ಸೊ ಪ್ಲೀಸ್ ಟೆಲ್ ಮಿ ಅಬೌಟ್ 7 Sugar, ಡಾಕ್ಟರ್. Very kind of you to mention that. Iga, when we were seeing diabetes, so this company was formed along with two other gentlemen, Mr. Adi and Mr. Satish, and we all were they both are in different parts of their career. So 3 years back, we were having a discussion. So how to help our diabetic population. ನಮ್ದು ಪಾಪ್ಯುಲೇಷನ್ ಡೆನ್ಸಿಟಿ ನೋಡಿದ್ರೆ ಅಂಡ್ ನಂಬರ್ ಆಫ್ ಡಾಕ್ಟರ್ಸ್ ನೋಡಿದ್ರೆ, ಇಟ್ ಈಸ್ ದ ಟೋಟಲ್ ನಂಬರ್ ಆಫ್ ಪೀಪಲ್ ಟ್ರೀಟಿಂಗ್ ಡಯಾಬಿಟೀಸ್, ಯು ಕ್ಯಾನ್ ಸೇ ಅಪ್ ಟು 10,000 ಡಾಕ್ಟರ್ಸ್ ಇನ್ ಇಂಡಿಯಾ ಯು ವಿಲ್ ಹ್ಯಾವ್. ಈಗ ಡಯಾಬಿಟಿಕ್ ಪಾಪ್ಯುಲೇಷನ್ ನೋಡಿದ್ರೆ ಇಟ್ ವಿಲ್ ಬಿ ಮೋರ್ ದೆನ್ ಅರೌಂಡ್ 2 crores ಆಫ್ ಪೀಪಲ್ ಹೂ ಹ್ಯಾವ್ ದಿಸ್ ಪ್ರಾಬ್ಲಮ್. ಸೊ ಹೌ ಕ್ಯಾನ್ 10,000 ಡಾಕ್ಟರ್ಸ್ ಟ್ರೀಟ್ ಮೋರ್ ದೆನ್ 2 crores? ಇನ್ನೊಂದು ರಿಸರ್ಚ್ ನಾವು ನೋಡಿದ್ರೆ ಆ 2 crore ಪಾಪ್ಯುಲೇಷನ್ ಅಲ್ಲಿ ಅಟ್ ಲೀಸ್ಟ್ ಮೋರ್ ದೆನ್ 60% ಅವ್ರಿಗೆ ಕಂಟ್ರೋಲ್ ಇರಲ್ಲ. ಕಂಟ್ರೋಲ್ ಇಲ್ಲ ಅಂದ್ರೆ ಡಯಾಬಿಟೀಸ್ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ದ ಬಿಗ್ ಪ್ರಾಬ್ಲಮ್ ಏನಂದ್ರೆ, ಹೌ ಡು ವಿ ಬ್ರಿಂಗ್ ದ ಹೆಲ್ಪ್ ಆಫ್ ಟೆಕ್ನಾಲಜಿ ಟು ಹೆಲ್ಪ್ ದಿಸ್ ಲಾರ್ಜ್ ಪೀಪಲ್ ಆಫ್ ದ ಡಯಾಬಿಟಿಕ್ ಪಾಪ್ಯುಲೇಷನ್ ಇನ್ ಇಂಡಿಯಾ. ಸೊ ದಟ್ ವಾಸ್ ದ ಚಾಲೆಂಜ್. ನಾವು ಫಸ್ಟ್ ಸ್ಟಾರ್ಟ್ ಮಾಡಿರೋದು ಅದೇ ನಮ್ದು ಪ್ಲಾನ್ ಇತ್ತು. ನೆಕ್ಸ್ಟ್ ಹೊಸ ಟೆಕ್ನಾಲಜೀಸ್ಗಳು ಸ್ಟಾರ್ಟ್ ಆಗ್ತಾ ಇತ್ತು. CGM ಅಂತ, ಇಟ್ ವಾಸ್ ಸ್ಟಿಲ್ ವೆರಿ ಫ್ಯೂ ಪೀಪಲ್ ವರ್ ಯೂಸಿಂಗ್ CGM. ಈಗ CGM ನಮ್ದು ಇರೋ ಸಿಸ್ಟಮ್ಗಳು 10 ವರ್ಷದಿಂದ ಇದೆ ಇಂಡಿಯಾದಲ್ಲಿ, ಬಟ್ 5 years ಬ್ಯಾಕ್ ಸ್ವಲ್ಪ ಪಿಕಪ್ ಆಗಿದೆ. ಸೊ ನಾವು ಹೌ ಡು ವಿ ಇಂಟಿಗ್ರೇಟ್ ವಾಟ್ ವಿ ಹ್ಯಾವ್ ಲರ್ನ್ ಫ್ರಮ್ ದ CGM ಸಿಸ್ಟಮ್ ಅಂಡ್ ಹೌ ಡು ವಿ ಹೆಲ್ಪ್ ದ ಪೇಷಂಟ್, ದ ಪರ್ಸನ್ ಹ್ಯಾವಿಂಗ್ ಡಯಾಬಿಟೀಸ್ ಇಸ್ ವಾಟ್ ದ ಚಾಲೆಂಜ್ ವಿ ವಾಂಟೆಡ್ ಟು ಡೂ. ಸೊ ವಿ ಬಿಲ್ಟ್ ಅ ಸಿಸ್ಟಮ್. ಅದ್ರಲ್ಲಿ ಏನಾಗತ್ತೆ, ನಮ್ದು ಯೂಸರ್ ಆ ಆಪ್ ಡೌನ್ಲೋಡ್ ಆಗಿದ್ಮೇಲೆ ಒಂದೇ ಒಂದು ಫೋಟೋ ಅವ್ರು ಕಳಿಸಿದ್ರೆ, ಆ ಫೋಟೋನ ನಿಮ್ದು ಶುಗರ್ ಲೆವೆಲ್ಸ್ ನಾವು ಮ್ಯಾಚ್ ಮಾಡ್ಕೊಂಡು ಏನಾಗ್ತಾ ಇದೆ ನಾವು ನೋಡ್ಕೊಂಡು ನಾವು ಆಟೋಮ್ಯಾಟಿಕ್ AI ಅಸಿಸ್ಟೆಡ್ ಅಡ್ವೈಸ್ ನಾವು ಕೊಡ್ತೀವಿ ಅವ್ರಿಗೆ. ನೆಕ್ಸ್ಟ್ ಇರೋದು ಮಾನಿಟರಿಂಗ್ ಅಲ್ಲಿ ಹೌ ಟು ಬಿ ಇನ್ ಟಚ್. ಸೊ ವಿ ಹ್ಯಾವ್ ಇಂಟಿಗ್ರೇಟೆಡ್ ಟೆಲಿ ಹೆಲ್ತ್ ಇಂಟಿಗ್ರೇಟ್ ಮಾಡಿದ್ವಿ. ಸೊ ನಿಮ್ದೆಲ್ಲಾ ಒಂದೇ ಒಂದು ಜಾಗದಲ್ಲಿ ರೆಕಾರ್ಡ್ ಇರುತ್ತೆ. ನಾವು ಸ್ಟಡಿ ಮಾಡ್ಕೊಂಡು ನಿಮ್ಗೆ ಪರ್ಸನಲೈಸ್ಡ್ ಸೊಲ್ಯೂಷನ್ ತರ ಕೊಡ್ತಾ ಇದ್ವಿ. ಸೊ ದಟ್ ಈಸ್ ವಾಟ್ ವಿ ಹ್ಯಾವ್ aim to do with this platform, and it is with everyone's blessing, everyone's blessing and all the well-wishers support, we are able to come to some level, and we always take inspiration from leaders like you to who have made a difference to this problem. So you have taken it so proactively as a challenge to how to help people, and so that is where we salute such people like you. In our country we need more people like you to get the message out and to help as many people as we can. So not one person can solve this problem, so we need to help like you need more army of people, but even that army also is not enough. So we'll take the help of technology, we'll integrate the what we are learning from these new technologies, where we're using it to help our people with diabetes. So that's what we are doing, madam. Awesome, doctor. And ತಾವು ಹೇಳ್ದಂಗೆ ನನ್ನ ನ್ಯೂಟ್ರಿಷನ್ ಕಂಪನಿ ನಾನು ಹಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಡಾಕ್ಟರ್. ನಾನು CGM ಬಳಸಿ ನಾನು ಡಯಾಬಿಟಿಕ್ಸ್ಗೆ ನ್ಯೂಟ್ರಿಷನ್ ಕೌನ್ಸಿಲಿಂಗ್ ಕೊಡ್ತೀನಿ ಅಂದಾಗ, ದ ಫಸ್ಟ್ ಪರ್ಸನ್ ಟು ಗಿವ್ ಮಿ ಅನ್ ಇಂಟರ್ವ್ಯೂ ಟು ಟೆಲ್ ಎಸ್ ಮ್ಯಾಮ್ ದಿಸ್ ವಿಲ್ ಬಿ ಅ ಸಕ್ಸಸ್. ಅವಾಗ ನನಗೆ ಒಂದು ಡೌಟ್ ಇತ್ತು, ಇಡೀ ಪ್ರಪಂಚದಲ್ಲಿ ಯಾರು ನ್ಯೂಟ್ರಿಷನ್ ಅಂಡ್ CGM ನ ಇಷ್ಟು ಬಿಗ್ ಸ್ಕೇಲ್ ಅಲ್ಲಿ ತಗೊಂಡಿರ್ಲಿಲ್ಲ. ಮಾಡ್ತೀನಿ ಅಂದಾಗ ನಾನೇ ಅನ್ಕೊಂಡಿರ್ಲಿಲ್ಲ ಒಂದು ಕಾಪಿರೈಟ್ ಡಯಟ್ ಪ್ರೋಸೆಸ್ ಆಗತ್ತೆ. ಆದ್ರೆ ಆಲ್ವೇಸ್ ತಾವಾಗ್ಲಿ ತಮ್ಮ ತಂದೆಯವರಾಗ್ಲಿ, ಯು ಗೈಸ್ ಹ್ಯಾವ್ ಬೀನ್ ಅ ಬ್ಯಾಕ್ ಬೋನ್ ಅಂಡ್ ಎಷ್ಟು ಬ್ರಾಡ್ ವಿಷನ್ ಇದೆ ನಿಮ್ಗೆ. ಅಂದ್ರೆ ಕೇಳಿದ ಕೂಡ್ಲೆ ಒಂದು ಸೆಕೆಂಡ್ ಹೆಸಿಟೇಷನ್ ಇಲ್ದಂಗೆ ಯಾವ ತರ ಬೇಕಾದ್ರೂ ನಾಲೆಜ್ ಅಲ್ಲಿ ಸಹಾಯ ಮಾಡ್ತೀರಾ. that is your guys USP. So idu namma kadeyinda a big thank you to you and great success to your 7 Sugar. Keep inspiring, keep growing, doctor. Thank you so much. ಎಷ್ಟು ಸಿಂಪಲ್ ಆಗಿ ಸರಳವಾಗಿ
ನಮ್ಮ ಮನೆಯಲ್ಲಿ ನಾವು ಏನು ಮಾಡಬಹುದು, ಒಂದು ಡಯಾಬಿಟಿಕ್ ಇರೋರು ಯಾವ ಥರ ಟೆಸ್ಟ್ಗಳು ಮಾಡಬೇಕು, ಜೊತೆಗೆ ಕೋವಿಡ್ ಸಮಯದಲ್ಲಿ ಮನೆಯಲ್ಲಿರುವಾಗ ಗೊತ್ತಿಲ್ದಂಗೆ ಯಾವ ಕಾರಣದಿಂದ ಅವರು ಶುಗರ್ ವೇರಿ ಆಗ್ಬೋದು, ಆ್ಯಂಡ್ ಪ್ರೀ ಡಯಾಬಿಟೀಸ್ ಹಂಗಂದ್ರೆ ಏನು, ಒಂದು ಪ್ರೀ ಡಯಾಬಿಟಿಕ್ ಅವರು ಏನು ಒಂದು ಕೇರ್ಫುಲ್ನೆಸ್ ಅವರ ಲೈಫಲ್ಲಿ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡಾಗ ಎಷ್ಟು ಚೆನ್ನಾಗಿ ಅನಾಹುತಗಳನ್ನ ಅವರು ತಡೆಗಟ್ಟಬಹುದು. ಇದೆಲ್ಲ ವಿಚಾರಗಳನ್ನು ಇವತ್ತು ಡಾಕ್ಟರ್ ಅಭಿಜಿತ್ ಜೊತೆಗೆ ಪರಿಚಯ ಪರಿಮಳ ಕಾರ್ಯಕ್ರಮದಲ್ಲಿ ಮಾತಾಡಿದ್ದೀವಿ. ಸೊ ಕೀಪ್ ವಾಚಿಂಗ್. ನೆಕ್ಸ್ಟ್ ಎಪಿಸೋಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ವ್ಯಕ್ತಿ ಫ್ರಮ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಫೀಲ್ಡ್ ಇಂದ ಮಾತಾಡಿಸ್ತಾ ಇದ್ದೀನಿ. ಥ್ಯಾಂಕ್ ಯು.